ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ವಂದೇ ಮಾತರಂ. ನಾನಿವತ್ತು ಒಂದು ಚಾಪ್ಟರ್ ಏನಂದ್ರೆ ಸಂವಿಧಾನದ ನೋಡ್ರಿ. ಬೇರೆ ಬೇರೆ ಸಂವಿಧಾನ ಅದಾವೆ. ಇದು 1ನೇ ಸಂವಿಧಾನ, ಇದು 2, 3 ಎಲ್ಲ ಇಲ್ಲಿ ಅದಾವೆ. 1966ರಿಂದ 1977 ನಮ್ಮ ದೇಶಕ್ಕೆ ಒಂದು ದೊಡ್ಡ ಬ್ರಹ್ಮ ರಾಕ್ಷಸ ಶನಿ ಹಿಡಿದಿತ್ತು. 1966ರಿಂದ 1977 ಅಂದ್ರೆ ಇದು ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ನಮ್ಮ ದೇಶಕ್ಕೆ ಒಂದು ದೊಡ್ಡ ಶನಿ ಹಿಡಿತು. ಏನಂದ್ರೆ ಅದು ಸಂವಿಧಾನದ ಮ್ಯಾಗ. ಈ ಸಂವಿಧಾನ ಬುಕ್ದೊಳಗೆ ಈ ಅರ್ಧ ಏನು ಚಾಪ್ಟರ್ ಐತಿ ಅಂಬೇಡ್ಕರ್ ಸಾಹೇಬ್ ಬರೆದೈತಿ. ಈ ಅರ್ಧ ಐತಲ್ಲ, ಇದು ಅಂಬೇಡ್ಕರ್ ಸಾಹೇಬ್ ಬರೆದು ಕರೆಕ್ಟ್ ಐತಿ. ಇದು ಮುಂದಿನ ಅರ್ಧ ಐತಿ ನೋಡು, ಇದು ಇಂದಿರಾ ಗಾಂಧಿ ಐಡಿಯಾಲಜಿ. ಇಂದಿರಾ ಗಾಂಧಿ ಏನು ಹೇಳ್ತಾ ನೋಡ ಅದನ್ನು ಬರ್ದಾರ. ಅಂದ್ರೆ ಇದನ್ನು ಬರೆದಂಥ ವ್ಯಕ್ತಿ ಹಿಂದೂ ಹೌದು, ಆದ್ರೆ ಕಾಂಗ್ರೆಸ್ಸಿನ ನಂಬರ್ 1 ಚಮಚ. ಇವನ ಹೆಸರು ಏನು? JB ಶೀಲವಂತರ್ ಆ್ಯಂಡ್ LH ಕಲ್ಮಠ್. ಅಂದ್ರೆ ಪ್ಯೂರ್ ಹಿಂದೂ ನೇಮ. ಹಿಂದೂಗಳಾಗಿ ನಮ್ಮ ಹಿಂದೂಗಳನ್ನ ಕಗ್ಗೊಲೆ ಮಾಡ್ಯಾರ. ಅಂದ್ರೆ ಇಂದಿರಾ ಗಾಂಧಿಯೇ ಒಂದು ಕಾಲ್ಪನಿಕ ಸಂವಿಧಾನ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ 1966ರಿಂದ 1977 ಏನಾಗುತ್ತೆ ನಾನು ಹೇಳ್ತೀನಿ ನಿಮಗೆ. ತೊಗೊಂದಾತು ಇಲ್ಲೈತೆ ನೋಡ್ರಿ. ಇದ್ರಾಗ ಏನೈತಿ, ಈ ಉಷ್ಟು ಅಂಬೇಡ್ಕರ್ ಸಾಹೇಬರ ಸಂವಿಧಾನ, ಇದು ಉಷ್ಟು ಹಿಂದೆ ಏನೈತೆ ನೋಡು, ಇದು ಇಂದಿರಾ ಗಾಂಧಿ ಸಂವಿಧಾನ. ಇಂದಿರಾ ಗಾಂಧಿ ತನ್ನದೇ ಆದಂಥ ವಿಚಾರವನ್ನು ಸೃಷ್ಟಿ ಮಾಡಿ, ತನ್ನದೇ ಆದಂಥ ಒಂದು ಭಾವೈಕ್ಯವನ್ನು ವ್ಯಕ್ತಪಡಿಸಿ ಈ ಸಂವಿಧಾನ ಸೃಷ್ಟಿ ಮಾಡಿದ್ದೆ. ಇಲ್ಲೊಂದು ಐತಿ ಸಂವಿಧಾನ. ಇವರು ದೊಡ್ಡ ದೊಡ್ಡ ಪಿತಾಂಬರಿ ಎಲ್ಲ ಹಿಂದೂಗಳ. ಇವರು ಹಿಂದೂಗಳಾಗಿ ಹಿಂದೂಗಳನ್ನ ಕೊಲೆ ಮಾಡ್ಯಾರ ಇವರು. ಇದ್ರಾಗ ಏನೈತಿ, ಶೈಕ್ಷಣಿಕ ಬಗ್ಗೆ ಮಾತಾಡ್ರ. ಇದು ಅಷ್ಟು ಕರೆಕ್ಟ್ ಐತಿ ಅಂಬೇಡ್ಕರ್ ಸಾಹೇಬ್ ಬರೋದು. ಶೈಕ್ಷಣಿಕವಾಗಿ ಏನೈತಪ್ಪ, 1ನೇದು ರಾಜ್ಯ ಲ್ಯಾಂಗ್ವೇಜ್, 2ನೇದು ರಾಷ್ಟ್ರೀಯ ಭಾಷೆ ಹಿಂದಿ, 3ನೇದು ಅಂತಾರಾಷ್ಟ್ರೀಯ ಲ್ಯಾಂಗ್ವೇಜ್ ಇಂಗ್ಲೀಷ್. ಇದು ಕರೆಕ್ಟ್ ಐತಿ. ಆಮೇಲೆ ಇದ್ರಾಗ ಏನೈತೆ ನೋಡು, ಇಂದಿರಾ ಗಾಂಧಿ ಐಡಿಯಾಲಜಿ, ಇದೆಲ್ಲ ಬಕ್ವಾಸ್. ಅಂದ್ರೆ ಇಂಥ ಮಹಾನ್ ವಿದ್ಯಾವಂತರು, ಮಹಾನ್ ಘಟಾನಿಗಳು ಸಂವಿಧಾನ ಬರೆಯೋಕ್ಕಂಥ PhD ಮಾಡಿದ್ರಲ್ಲ, PhD ಮಾಡಿ ದೊಡ್ಡ ದೊಡ್ಡ ಸಂವಿಧಾನ ಪುಸ್ತಕನ ರೆಡಿ ಮಾಡ್ಯಾರ ಇವರು. ಇವ್ರು ಏನಂದ್ರೆ ಕಾಂಗ್ರೆಸ್ಸನ್ನು ನಂಬರ್ 1 ಚಮಚಗಳಿರು. ಅವಾಗ ಇಂದಿರಾ ಗಾಂಧಿ ಮನಸ್ಸಿನಾಗ ಏನು ಐಡಿಯಾ ಬಂತು ಅದನ್ನು ಸಂವಿಧಾನ ಉಲ್ಲೇಖ ಮಾಡ್ಯಾರ. ನಂಬರ್ 1 ಅವಾಗಿಂದ 1966 ಚಲೋತ್ತು ಅಲ್ಪಸಂಖ್ಯಾತರ ಪ್ರಾಮುಖ್ಯತೆ ಶುರುವಾತು. ಎಕ್ಸಾಂಪಲ್ ವಕ್ಫ್ ಬೋರ್ಡ್, ಅದು 1923ನಾಗ ಸ್ವಲ್ಪ ಜಮೀನಿತ್ತು ವಕ್ಫ್ ಬೋರ್ಡ್ನಾಗ. ಅದು ಈಗ ಎಷ್ಟು ಲಕ್ಷಕ್ಕೆ ಆಗೈತಿ, ಎಷ್ಟು ಲಕ್ಷ ಎಕರೆ ಆಗೈತಿ ಏನು ಹೇಳೋಕ್ಕಾಗಲ್ಲ. ಆಮೇಲೆ ಶೈಕ್ಷಣಿಕವಾಗಿ ಬಾನಿ ಉರ್ದು ಲ್ಯಾಂಗ್ವೇಜಿಗೆ ಪ್ರಾಮುಖ್ಯತೆ ಕೊಟ್ಲು. ನಮ್ಮ ಭಾರತ ದೇಶ ಉರ್ದು ಲ್ಯಾಂಗ್ವೇಜ್ ಬರಲಿ, ಅರಬ್ ಲ್ಯಾಂಗ್ವೇಜ್ ಬರಲಿ, ಅದು ಒಂದು ಸಾರಿ ಓಪನ್ ಆಗಲಿ, ಕಾಲೇಜ್ ಓಪನ್ ಆಗಲಿ. ಇಲ್ಲೊಂದು ಹೊಡೆದು ಬಿತ್ತು. ಮತ್ತು ಅಲ್ಪಸಂಖ್ಯಾತರ ಪ್ರಾಮುಖ್ಯತೆ, ಅಲ್ಪಸಂಖ್ಯಾತರಿಗೆ ಪ್ರಾಮುಖ್ಯತೆ, ಫೆಸಿಲಿಟೀಸ್, ನೌಕರಿ, ಎಕ್ಸಾಂಪಲ್ ಮದ್ರಾಸ. ಈ ಥರ ಇಂದಿರಾ ಗಾಂಧಿ ತನ್ನದೇ ಆದಂಥ ಒಂದು ಭಾವೈಕ್ಯತೆಯನ್ನು ವ್ಯಕ್ತಪಡಿಸಿ ಸಂವಿಧಾನವನ್ನು ಅಮೆಂಡ್ಮೆಂಟ್ ಮಾಡಿ ಸಂವಿಧಾನನ ಹಾಳು ಮಾಡಿಬಿಡ್ಲು. ಅಂದ್ರೆ ಅಂಬೇಡ್ಕರ್ ಸಹ ಬರೆದಂಥ ಪಾಯಿಂಟ್ಸ್ಗಳನ್ನ ಒಂದು ಸೈಡ್ ಇಟ್ಲು, ತಂದೆ ಆದಂಥ ಕಾಲ್ಪನಿಕ ಒಂದು ಸಂವಿಧಾನ ಸೃಷ್ಟಿ ಮಾಡೋಕ್ಕೆ ಚಲೋ ಮಾಡಿದ್ಲು. ಇದರಿಂದ ನಮ್ಮ ಮುಸಲ್ಮಾನ ಬಾಂಧವರಿಗೆ ಏನಾಯ್ತು, ಮೈಂಡ್ ಫ್ರೀ ಆಯ್ತು. ಅವ್ರ ದಬ್ಬಾಳಿಕೆ ಮಾಡೋದು, ಕಾಶ್ಮೀರದಾಗ ಅಟ್ಯಾಕ್ ಮಾಡೋದು, ರಾಜ್ಯದಲ್ಲಿ ಅಟ್ಯಾಕ್ ಮಾಡೋದು, ಗುಡಿ ಗುಂಡಾರಗಳನ್ನ ಹೊಡೆಯೋದು. ಇವಾಗ ಸಂಬಲ್ ನೋಡಿದ್ರಲ್ಲ, ಸಂಬಲ್ನಾಗ ಎಷ್ಟು ಗುಡಿ ಮುಸಲ್ಮಾನ ಅಂಡರ್ ಹೋಗ್ಯವು. ಇವೆಲ್ಲ 1966ರಿಂದ ಹಿಡಿದು ಶನಿದು. ಅಂದ್ರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ, 1966ರಲ್ಲಿ ಸೃಷ್ಟಿಯಾಗಿರೋ ಒಬ್ಬ ಪ್ರಧಾನಮಂತ್ರಿ ಮಹಿಳೆ ಪಾರ್ಟ್ ಆಫ್ ದಿ ಡೆವಿಲ್. ಬ್ರಹ್ಮ ರಾಕ್ಷಸರ ರಾಜನೀತಿ ಆವಾಗ ಶುರುವಾಗಿತ್ತು ನಮ್ಮ ದೇಶಕ್ಕೆ. ಯಾಕಂದ್ರೆ ಆವಾಗಿನ ಕಾಲದಲ್ಲಿ ವಿದ್ಯಾವಂತ ಅಲ್ಪಸಂಖ್ಯಾತರಿದ್ದರು, ಅವರು ಸೊಳ ಚಮಚಗಿರಿ ಮಾಡಿ ಶುರು ಮಾಡಿಬಿಟ್ರು ಕಾಂಗ್ರೆಸ್ ಚಮಚಗಳು. ಇವ್ರು ಏನು ಪುಸ್ತಕ ಬರ್ದಾರೋ, ನನ್ನ ಒಂದು 5-6 ಪುಸ್ತಕ ಇದಾವೆ, ಒಂದು 10 ಪುಸ್ತಕ ಓದಿ ನಾನು. ಇವೆಲ್ಲ
ಇಂದಿರಾ ಗಾಂಧಿ ಮಾಸ್ಟರ್ ಪ್ಲ್ಯಾನ್ ಇದು. ಇಂದಿರಾ ಗಾಂಧಿ ಯಾಕಷ್ಟು ಅಲ್ಪಸಂಖ್ಯಾತರ ಪ್ರಾಮುಖ್ಯತೆ ಕೊಟ್ಲು? ಇಂದಿರಾ ಗಾಂಧಿ ಹೊಟ್ಟೆ ಒಳಗೆ ಒಂದು ಕೂಸಿತ್ತು. ಆ ಕೂಸು ಯಾರ್ದಂದ್ರೆ ಫಿರೋಜ್ ಖಾನಂದು. ವಿಚಾರ ಮಾಡಿರಿ ನೀವು. ಒಬ್ಬ ಹಿಂದೂಗಳ ಹೊಟ್ಟೆ ಒಳಗೆ ಫಿರೋಜ್ ಖಾನಂದು ಕೂಸು ಸೃಷ್ಟಿ ಆಯ್ತಂದ್ರೆ ಆ ದೇಶ ಇಸ್ಲಾಂ ಟ್ರ್ಯಾಕ್ನಾಗ ಹೋತಂತ ಅರ್ಥ. ಅರ್ಥ ಆಯ್ತು? ಫಿರೋಜ್ ಗಾಂಧಿ ಅಲ್ಲ, ಫಿರೋಜ್ ಖಾನ್ ಅವ. ಈ ಫಿರೋಜ್ ಖಾನ್ ಮದುವೆ ಆದ ನಂತರ ನಮ್ಮ ದೇಶದ ಟ್ರ್ಯಾಕ್ ಸಂವಿಧಾನ ಬೇರೆ ದಿಶೆಗೆ ಹೋತು. ಅಂದ್ರೆ ಅಂಬೇಡ್ಕರ್ ಸಾಹೇಬರ ಬರೆದಿರೋಂಥ ಸಂವಿಧಾನಕ್ಕೂ ಮತ್ತು ಅಂಬೇಡ್ಕರ್ ಸಾಹೇಬ್ ಕಷ್ಟಪಟ್ಟಂತಹ ಜೀವನ ಶೈಲಿಗೂ ವ್ಯಾಲ್ಯೂ ಕೊಡಲಿಲ್ಲ. ಅಂಬೇಡ್ಕರ್ ಸಾಹೇಬರ ಮೊದಲನೇ ಆರಕ್ಷಣದೊಳಗೆ ಏನೈತಿ? ಬರೀ ಚಿತ್ರಗಳಿದ್ದವು, ಒಂದು 13 ಚಿತ್ರಗಳಿದ್ದವು. ರಾಮಾಯಣ, ಮಹಾಭಾರತದ್ದು, ಗುರುಗಳು, ದ್ರೋಣಾಚಾರ್ಯದ್ದು ಅವು ಚಿತ್ರ. ಇದ್ರಾಗ ಒಂದು ಐತಿ ಅಂದ್ರೆ ಅವೆಲ್ಲ ತೆಗೆದಾರೆ. ಇದ್ರಾಗೂ ಇಲ್ಲ. ಇದು ನೋಡ್ರಿ, ಒಂದೂ ಇಲ್ಲ. ಅಂಬೇಡ್ಕರ್ ಸಾಹೇಬರ ಮೊದಲನೇ ಆರಕ್ಷಣದ ಬರೆದ ಏನೇನು ಬರ್ದಾರ ಇದ್ರಾಗ ಒಂದೂ ಇಲ್ದ್ರಾಗ. ಅಂದ್ರೆ ಅವನಲ್ಲಿ ತಮ್ಮದೇ ಆದ ಕಾಲ್ಪನೆ ಮ್ಯಾಗ ಡಿಲೀಟ್ ಮಾಡ್ಯಾರ. ಅಂಬೇಡ್ಕರ್ ಸಾಹೇಬರು, ರಾಜೇಂದ್ರ ಪ್ರಸಾದ್ ಸಾಹೇಬ್ರು ಇಬ್ಬರು ಕೂಡಿ ಡೈಗ್ರಾಮ್ ಚಿತ್ರಗಳ ಮುಖಾಂತರ ಮೊದಲನೇ ಅಧ್ಯಾಯ ತೋರಿಸ್ಯಾರ ನಮ್ಮ ಸಂವಿಧಾನದೊಳಗೆ. ಅದು ಯಾವ ಸಂವಿಧಾನದೊಳಗೆ ಇಲ್ಲ, 66ರಿಂದ ಎಲ್ಲ ಡಿಲೀಟ್ ಆಗ್ಯಾವ. ಅದು ಒರಿಜಿನಲ್ ಕಾಪಿ ಎಲ್ಲೈತೆ ಅಂದ್ರೆ ಡೆಲ್ಲಿ ಹೆಡ್ ಕ್ವಾರ್ಟರ್ನಾಗ ಇರ್ತೈತಿ. ಇಂಥ ಚಮಚಗಳು ನಮ್ಮ ಧರ್ಮದಾಗ ಹುಟ್ಟು ಚಮಚಗಳು ನಮ್ಮ ದೇಶನ ಹಾಳು ಮಾಡಿರುವಂಥ ಇತಿಹಾಸ ನಮ್ಮ ದೇಶದಲ್ಲಿ ಐತಿ. ಇನ್ನೂ ಸಮಯ ಐತಿ, ಎಚ್ಚೆತ್ಕೊಳ್ಳಿ. ಅಂಬೇಡ್ಕರ್ ಸಾಹೇಬರ ಬರೆದಂಥ ಗ್ರಂಥವನ್ನು ಒರಿಜಿನಲ್ ಐತಿ ನೋಡ್ರಿ, ಅದನ್ನು ಅಧ್ಯಯನ ಮಾಡಿರಿ, ಅಭ್ಯಾಸ ಮಾಡಿರಿ, ಮತ್ತು ಜೀವನದಾಗ ಮುಂದುವರ್ರಿ. ನಾನು ವಿಡಿಯೋಕ್ಕೆ ಯಾಕೆ ಬರ್ತೀನಿ ಅಂದ್ರೆ ನಮ್ಮ ದೇಶ ರಾಮ ಹುಟ್ಟಿರೋ ದೇಶ, ಕೃಷ್ಣ ಹುಟ್ಟಿರೋ ದೇಶ, ಈಶ್ವರ ಹುಟ್ಟಿರೋ ದೇಶ. ಅರಬ್ ಕಂಟ್ರಿ ಸೃಷ್ಟಿಯಾಗಿದ್ದು ಯಾವಾಗ್ರಿದು? ಅರಬ್ ಕಂಟ್ರಿ ಅದು ಸೃಷ್ಟಿಯಾಗಿದ್ದು. ಅಲ್ಲಿ ತಿನ್ನೋಕೆ ಏನಿಲ್ಲ, ಬರೀ ತೇಲು ಮತ್ತು ಒಂದು ಸ್ವಲ್ಪ ಇವು ಮುತ್ತು ಸಿಗ್ತಾವೆ. ಅವ್ರಿಗೆ ಅರಬ್ ಕಂಟ್ರಿ ಎಲ್ಲರೇ ಇರಲಿ, ಅವ್ರು ತಿನ್ನೋಕೆ ಹೋಗೋದು ರೇಷನ್ ನಮ್ಮ ದೇಶದಿಂದ ಹೋಗ್ತೈತಿ. ಅದಕ್ಕೆ ನಮ್ಮ ದೇಶದಾಗ ಶಕ್ತಿ ಐತಿ, ನಮ್ಮ ದೇಶದ ತಾಕತ್ತು ಐತಿ, ನಮ್ಮಲ್ಲಿ ಜ್ಞಾನ ಐತಿ. ಅದಕ್ಕೆ ನಾನು ವಿಡಿಯೋಕ್ಕೆ ಬಂದು ನಿಮ್ಗೆ ಒಂದು 4 ಮಾತು ಮಾತಾಡೋಕ್ಕೆ ಇಷ್ಟಪಡಾಕತ್ತೀನಿ. ಇಷ್ಟ ಶೇರ್ ಮಾಡಿರಿ, ಇಲ್ಲ ಡಿಲೀಟ್ ಮಾಡಿರಿ. ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ವಂದೇ ಮಾತರಂ.